ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಭು ಕುಮಟಿಗಿ. ಇವತ್ತು ವಿಜಯಪುರ ತಹಶೀಲ್ದಾರ್ನ ಕಚೇರಿ ಆವರಣದಲ್ಲಿದ್ದೀವಿ. ವೀಕ್ಷಕರೇ, ಇಂದು ನೋಡ್ತಾ ಇರಬಹುದು, ಒಂದು ಜಾತಿ ಹಾಗೂ ಜನ್ಮ ಪ್ರಮಾಣ ಪತ್ರವನ್ನು ಕೊಡೋಕೆ ಇಷ್ಟು ಜನ ಇಲ್ಲಿ ಕ್ಯೂ ಹಚ್ಕೊಂಡು ನಿಂತ್ಕೊಂಡಿದ್ದಾರೆ. ಮಳೆ ಬಂದ್ರು ಕೂಡ ಅವರು ಹೋಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಪ್ಪ ಅಂತಂದ್ರೆ ನಾಳೆ ಮತ್ತೆ ಬಂದ್ರೆ ನಮ್ಗೆ ಸಿಗಲ್ಲ ಅನ್ನುವಂತ ಅವ್ರಿಗೆ ಕುತೂಹಲ ಕಾಡ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಒಂದು ಕಾಸ್ಟ್ ಇನ್ಕಮ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 1 ತಾಸು ಬರ್ತದೆ ಅಂತ ಹೇಳಿ ಒಳಗ ಆಫೀಸರ್ ಹೇಳ್ತಾರ. ಅದಕ್ಕೋಸ್ಕರ ಒಂದು ದಿನಕ್ಕೆ ನಾವು 10-15 ಅಷ್ಟೇ ಆಗ್ತಾವ. ಸರ್ವರ್ ಬಿಸಿ ಐತಿ, ಸರ್ವರ್ ಪ್ರಾಬ್ಲಮ್ ಐತಿ, ಒಟ್ಟ ಆಗಂಗಿಲ್ಲ, ನಾವೇನ್ ಮಾಡೋಣ ಅಂತ ಹೇಳಿ ಅವ್ರು ಹೇಳ್ತಾರ. ಆದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಜನರು, ನಾವು ಬೆಳಗ್ಗೆ 8 ಗಂಟೆಯಿಂದ ಬಂದು ಕುತ್ಕೊಂಡಿದ್ದೇವೆ. ನಮ್ಗೆ ಊಟ ಇಲ್ಲ, ಏನು ಇಲ್ಲ, ನಮ್ಮ ಮನಿ ಕೆಲಸ ಬಗ್ಸಿ ಎಲ್ಲಾ ಬಿಟ್ಕೊಂಡು ನಾವು ಇಲ್ಲಿ ಕುತ್ಕೊಂಡಿದ್ದೀವಿ. ನಮ್ಗ ಆಗ್ತಾ ಇಲ್ಲ, ಬಹಳ ಸಮಸ್ಯೆ ಇದೆ. ಸರ್ಕಾರ ಇದಕ್ಕೆ ಇವೆಲ್ಲ ನಿಯಮಗಳು ಯಾಕೆ ಸೃಷ್ಟಿ ಮಾಡಿದ್ರಿ? ಇವು ನಮ್ಗೆ ಯಾಕೆ ಜನರಿಗೆ ಯಾಕೆ ನೀವು ತೊಂದರೆ ಕೊಡಾಕತ್ತೀರಿ? ಯಾಕೆ ಇಲ್ಲಿ ಸ್ಟೂಡೆಂಟ್ಗಳಿಗೆ ಬಹಳ ಒಂದು ಸಮಸ್ಯೆ ಆಗಿದೆ. ಸ್ಟೂಡೆಂಟ್ಗಳು ಕೂಡ ಕಾಸ್ಟ್ ಇನ್ಕಮ್ ತಗೊಳಕ್ ಆಗ್ತಾ ಇಲ್ಲ. ಬಹಳ ಒಂದು ಸಮಸ್ಯೆ ಇದೆ. ನೋಡ್ತಾ ಇರ್ಬೋದು ವೀಕ್ಷಕರು, ಯಾವ ರೀತಿಯಾದಂತ ಕ್ಯೂನ್ಗಳು ನಿಂತ್ಕೊಂಡಿದ್ದಾರೆ. ಬಿಸಿಲು ಮಳೆ ಅನ್ನೋದೇ ಕೂಡ ಲೆಕ್ಕಿಸದೆ ನಿಂತ್ಕೊಂಡಿದ್ದಾರೆ. ಇವತ್ತು ಇದಕ್ಕೆ ಸರ್ಕಾರ ಒಂದು ಏನಾದ್ರೂ ಒಂದು. ಎಲ್ರಿಗೂ ನಮಸ್ಕಾರ. ಇದು ಸರ್ಕಾರ ಬಹಳ ತೊಂದರೆ ಕೊಡ್ತಾ ಇದೆ ಎಲ್ಲಾರ್ಗು. ಹಿಂಗ ಕೊಡ್ಬಾರ್ದ್ರಿ. ಒಂದ್ ದಿವ್ಸ ಈಗ ಕೂಲಿ ಕಾರ್ಮಿಕರದ್ದು ಏನಾಗ್ತದ, ಕೂಲಿ ಕಾರ್ಮಿಕರದ್ದು ಎಲ್ಲ ಒಂದೊಂದ್ ದಿವ್ಸದಿಂದ ಪಗಾರ ವೇಸ್ಟ್ ಆಗ್ತದ. ದುಡ್ಕೊಂಡ್ ತಿನ್ನೋರ್ ನಾವು. ನಿಮ್ ರೇಷನ್ ಯಾಕಡೆ ಹೋಗ್ಲಿ, ಒಂದೊಂದ್ ದಿವ್ಸದ ಪಗಾರ ಎಲ್ಲ ಹೋಗ್ತದ ನಮ್ದು. ಹಿಂಗೆಲ್ಲಾ ಮಾಡ್ಬಾರ್ದ್ರಿ. ಅದಕ್ಕೆ ಏನಾದ್ರೂ ಅನುಕೂಲ ಮಾಡ್ಬೇಕು. ಸರಳವಾಗಿ ಎಲ್ಲಾರು ತಲುಪಂಗ ಮಾಡ್ಬೇಕಿದ್ದು. ಇಂತ ಇದು ಮಾಡ್ಬಾರ್ದು. ಭಾಳ ರಶ್ ಅಂದ್ರೆ ಭಾಳ ರಶ್ ಆಗ್ಯದ. 2-3 ದಿವ್ಸ ಪಾಳಿ ಹೆಚ್ಚಿದ್ರೆ ಪಾಳಿ ಬರುವಲ್ಲು. ನಾವೆಲ್ಲಾ ಹೆಂಗ್ ಮಾಡ್ಬೇಕ? ನಾವು ಕೆಲ್ಸಕ್ಕೆ ಹೋಗ್ತಿರ್ತೀವಿ. ಪ್ರೈವೇಟ್ ಜಾಬ್ದವ್ರು ಜಾಬ್ಗೆ ಹೋಗ್ತಿರ್ತೀವಿ. ದಿನಗೂಲಿ ಹೋಗೋರು ದಿನಗೂಲಿ ಹೋಗ್ತಿರ್ತಾರ. ಇಷ್ಟೆಲ್ಲಾ ತೊಂದ್ರೆ ಮಾಡಿದ್ರೆ 2-3 ದಿವ್ಸ ಆದ್ರೂ ಪಾಳಿ ಬರುವಲ್ದ. ಇಂಥವೆಲ್ಲ ಮಾಡ್ಬಾರ್ದು. ಅನುಕೂಲ ಮಾಡ್ಬೇಕ. ಸರಳವಾಗಿ ಅವ್ರ ರೇಷನ್ ಕಾರ್ಡ್ ತಕೊಳ್ಳುವಂಗ ಮಾಡ್ಕೋಬೇಕಂತ ನಮ್ಮ ವಿನಂತಿ. ಬಾಳ ಆತ್ರಿ. ಏನು ಅಲ್ಲ, ಟೈಮಿಂಗು ಕಡಿಮೆ. 3-5 ಗಂಟೆ ತನ ಇರ್ತೈತಿ. ಈ ರಾಶ್ ನೋಡ್ರಿ, ಈ ರಾಶ್ ಒಳಗ ಹೆಂಗ್ ಪಾಳಿ ಬರ್ತದ. ಮತ್ತ ಮನಿಗ್ ಹೋಗಿ ಮತ್ ನಾಳೆ ಪಾಳಿ ಹಚ್ಬೇಕು. 2-3 ದಿವ್ಸ ನಿಂತ್ರ ಪಾಳಿ ಬರಂಗಿಲ್ಲ. ಇಲ್ಲಿ ಜಗಳ, ನನ್ ಪಾಳಿ ನಿನ್ ಪಾಳಿ ಅಂತ ಜಗಳ. ನಾವ್ 2-3 ದಿವ್ಸ ಉದ್ಯೋಗ ದಂಡ ಕೆಲ್ಸ ಬಗ್ಸಿ ಮನ್ಯಾಂದ ಮಕ್ಳ ಬಿಟ್ಟ ಬಂದ ಇಲ್ಲಿ ಹೆಂಗ್ ಪಾಳಿ ಹಚ್ಬೇಕು ಹೇಳ್ರಿ ಸರ್ಕಾರದವ್ರು. ಸರಿಯಾದ ಅನುಕೂಲನ ಮಾಡಿಕೊಟ್ರೆ ಒಳ್ಳೇದಾಗ್ತದ. ನಮಸ್ಕಾರ. ಇಲ್ಲ, ನೀವು ಹೊರಗಡೆ ಮಾಡಿ ಹೋಗ್ಬೇಕಾಗಿತ್ತಲ್ಲ. ಪ್ರೈವೇಟ್ ಅಲ್ಲಿ ರೊಕ್ಕ ಎಷ್ಟು ತಗೋತಾರ? ಪ್ರೈವೇಟ್ ಒಳಗ ಬಡವರಿಗೆ ರೊಕ್ಕ ಎಲ್ಲಿಂದ ಬರ್ಬೇಕ? 300 ರೂಪಾಯಿ ತಗೋತಾರ. ಅಲ್ಲಿ 500 ರೂಪಾಯಿ. ಅದ ಈಗ ಅನುಕೂಲ ನೋಡ್ಕೊಂಡು ಅವರು ಫಾಯ್ದಾ ಮಾಡ್ಕೊಳಿಕತ್ತಾರ. ಪೈಲ ಈಗ 300 ರೂಪಾಯಿ 100 ರೂಪಾಯಿ ಇದ್ದಿದ್ದ 500 ರೂಪಾಯಿ ಮಾಡ್ಯಾರ್ರಿ. ಅನುಕೂಲ ನೋಡ್ಕೊಂಡು ಅವರು ಪ್ರಾಫಿಟ್ ಮಾಡ್ಕೋತಾರ. ಪ್ರೈವೇಟ್ ಅವರು ನಮಗ ಸರಿಯಾದ ಅನುಕೂಲ ಮಾಡಿಕೊಡ್ಬೇಕ್ರಿ. ಅನುಕೂಲ ಮಾಡ್ಕೊಡ್ಬೇಕಂತ ಹೇಳ್ತೀವಿ. ಅರ್ಜಿ ಬರುದಿಲ್ಲ ಅವ್ರಿಗೆ. ನಮ್ಮಂತವ್ರಿಗೆ ಅರ್ಜಿ ಬರ್ತೇನೆ. 3 ದಿವಸ ಗೊತ್ತಿಲ್ಲ, ಊಟಿಲ್ಲ ನೀರಿಲ್ಲ. ಸುತ್ಕೋತಾರ, ಒಳಗೋಗ್ತಾರ. ಅವ್ರಿಗೆ ಬರ್ತ ಪಾಳೆ, ನಮ್ ಪಾಳೆ ಬರುದಿಲ್ಲ. ಬಂದಿದ್ ಪಾಳೆ ಟೈಮ್ ಆಯ್ತು. ಈಗ ನೋಡಿ ಟೈಮಿಂಗಿಗೆ ಆಫೀಸ್ ಎಲ್ಲ ಬಂದ್ ಮಾಡ್ತಾರ. ಹೆಂಗ್ ಮಾಡ್ಬೇಕ್ರಿ? ಬಟ್ ಅನುಕೂಲ ಮಾಡ್ರಿ, ಅನುಕೂಲ ಮಾಡ್ಕೊಡ್ರಿ. ನೋಡ್ರಿ ಟೈಮಿಂಗ್ ಇನ್ನ ಬರುದೈತೆ. ಈಗ ಟೈಮ್ ನೋಡ್ರಿ. दिल्ली हो रहे पाए भूखे पैसे बैठ रहे हो का? ये कैसा कार्य सब को खुला करना काम? खुला नहीं, घर में एक लाकर लेना हो। इनकम ज्यादा पब्लिक वोट आ रही है। एक दिन आदमी एक लेना या रावण वाले पगार 400 पगार फोड़ खा गया। आने 400 रुपये मांग रहे बाहर वाले कार को देने। कहाँ से देना गरीब हमें? गवर्नमेंट है कहना ऐसा की करे? ऐसा क्या बोलो? ऐसा थोड़ा कना राजकारण करने का थोड़ा कना उनको नहीं। पहले का कैसा था वैसा है ना। आपका राज बोलता है ये माता ने तोड़ ना आगे राजकारण बिड़बेक्रे ಈ ನಮ್ಮನೆ ಮಂದಿಗೆ ಪರೇಶಾನ ಮಾಡಿದ್ರೆ ಏನೈತಿಲ್ರಿ. ಅದು ಅರು ಮನುಷ್ಯರ ಸಾಲ್ ತಗೋರಿ ಮಾತಾಡಿನ ನಾನು. ಎದ್ರ ಸಂಬಂಧ ಕೋಪನ ತಿರ್ಲಾಕ್ ಕೊಡ್ಲಾಕ್ ಹತ್ತನಲ್ರಿ ಸಿದ್ದರಾಮಯ್ಯ. ये भीड़ में क्या होते मालूम है? ऐसी धूप के दिन में ರೇಷನ್ ಕೊಡಕತ್ತಿದ್ದು ನರೇಂದ್ರ ಮೋದಿ ಅಂತ ಒಪ್ಕೊಂಡ್ರಿ ಅನ್ನಂಗ ಆಯ್ತು. ನರೇಂದ್ರ ಮೋದಿ ಕೊಡಲ್ರ,
ರೇಷನ್ ಕೊಡೋದು ಯಾರು? ಕಾಂಗ್ರೆಸ್ ಅವ ಕೊಡಲ್ರಾಕ್ರಿ ರೇಷನ್ ಕೊಡತ್ತೀವಿ ಯಾರು ನಿಮಗೆ? ಯಾವ ಕೊಡಲ್ರಾಕ್ರಿ ಇಲ್ಲಿ ಮನುಷ್ಯರ್ಗೆ ಎಷ್ಟು ಪರೇಶಾನ್ ಮಾಡಕತ್ತಾರಿ ಇಲ್ಲಿ ನಿಂದ್ರಸಾಕತ್ತಿ ಕೇಂದ್ರ ಸರ್ಕಾರ ಅಲ್ಲಿದ್ದು ರಾಜ್ಯ ಸರ್ಕಾರ ನಿಂದ್ರಸಾಕ ಅದು ಯಾರಾಗ್ ನಿಂದ್ರಸಲ್ರಾಕ್ರಿ ಬಿಜೆಪಿ ನಿಂದ್ರಸ್ಲಿ ಕಾಂಗ್ರೆಸ್ದವ್ರು ನಿಂದ್ರಸ್ಲಿ ಮಂದಿಗೆ ದುಡ್ದವ್ರಿಗೆ ಎಷ್ಟು ಪರೇಶಾನ್ ಮಾಡ್ಲಕತ್ತಾರ ನೀವು ಯಾವ್ದು ಗೊತ್ತಿಲ್ಲ ಹುಡ್ಕೊಡ್ಲಾಕತ್ತಿರ್ರಿ ಗೌರ್ಮೆಂಟ್ ಈಗ ಸರ್ಕಾರ ಯಾವ್ದೈತಿ ಈಗ? ಕಾಂಗ್ರೆಸ್ ಸರ್ಕಾರ ಐತಿ ಇಲ್ಲಿ ಮ್ಯಾಕ್ ಕುತ್ತಾನ ಹುಚ್ಚುಳಿ ಮಗ ಹಂಗಂತಿ ಹುಸುಳಿ ಮಗ ಅನ್ನಂಗಾಯ್ತು. ಹುಚ್ಚುಳಿ ಮಗ ನನಗೆ ಕಂಪ್ಲೇಂಟ್ ಮಾಡ್ಲಿ ಅವ. ಬರೋಬರ ಹುಸುಳಿ ಮಗ ರೈಟ್. ಇಲ್ರಿ ದುಡ್ದವ್ರಿಗೆ ಹುಡ್ಕೊಡ್ಲಾಕತ್ತಿಲ್ಲಲ್ಲ ಇವ ಇಬ್ರು ಅವ ಯಾಕಾಗಲ್ಲಕ ಇವ ಯಾಕಾಗಲ್ಲಕ ಅವಂಗ ಇವಂಗ ಇದು ಮಾಡೋದು ಬೇಡ್ರಿ 800 ರೂಪಾಯಿ ಬಂಗಾರ ಇತ್ರಿ ಈಗ 1.5 ಲಕ್ಷ ಯಾರು ಹೇಳ್ಸಾರ ಎಷ್ಟು ತ್ರಾಸ್ರಿ ಇದು ಬಿಸ್ಲಾಗ ಯಾರು ಹೇಳ್ಸಾರ ಅವಾಗ ಮನುಷ್ಯನ ಪಗಾರ 150 ರೂಪಾಯಿ ಇತ್ತು 1.5 ಲಕ್ಷ ತೊಗೊಳತಾರ ಪಗಾರ. ಅದೇ ಹಂಗ ಅದೇ ಏನ್ ಮಾಡುದು ಹೌದ್ರಿ ಭಯ್ಯ ನೀವ್ ಹೇಳ್ತೀರಿ ಹಾ ಮತ್ತೆ ಹೇಳ್ರಿ ಮತ್ತೆ ಈಗ ನಮ್ದು ಪಗಾರ ಎಷ್ಟು ಐತಿ? ಹೇಳ್ರಿ ಭಯ್ಯ ಗೌರ್ಮೆಂಟ್ ನೌಕರವ್ರು 1.5 ಲಕ್ಷ ತಗೊಳಕತ್ತಾರ ಪಗಾರ ದುಡ್ದೋಣವ್ರು ಎರಡು ದುಡಿಲಾಕತ್ತಾರ ಮನೆ ಕಟ್ಟು ಮಂದಿ 4 बजे जाको बैठे 4 बजे जाको बैठे 4 बजे पाड़ी लगा को ಯಾವಾಗ 4ಕ್ಕೆ ಬಂದಿರೋ ನಾವು ಬಂದಿದ್ದು ಇನ್ನವರೆಗೂ ಪಾಳಿ ಇಲ್ಲ ಅಂದ್ರೆ ಮನ್ಯಾಗ बीजेपी सरकार जो है नहीं होना बीजेपी सरकार का मादरचोद कोई नहीं है। मेरा नाम आंदे मुझे पुलिस ले जाने परवाह नहीं है लेके जाने मुझे व्यापारी मेरा सरनेम इकबाल साहब व्यापारी राजमा साहब का बेटा मैं तो सब कुछ बता रहा हूँ। ಇಲ್ರಿ ಭಾಳ ಪರೇಶಾನ ಆಗ್ಲಾಕ हाँ इष्ट कष्ट यारो पट्टी ಹೇಳ್ಬೇಕ್ರಿ ಅದೇ ಕಾರಣ ಮನ್ಯಾಗ ಇಟ್ಟು ಮಕ್ಕಳು ಆಧಾರ್ ಕಾರ್ಡ್ ಎಲ್ಲ ಮಂದಿ ಕರ್ಕೊಂಡು ಬರ್ಬೇಕು ನಾವು ಎಷ್ಟು ಮಂದಿ ಕೋಪನ್ 10 ಜನ वो बात करो तो ये तुम्हें जरा बोलो नहीं बोल एक आधार कार्ड एक इनकम कास्ट मांगे तो कैसी भी मुसीबत ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.